ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಎಲ್ಲರೂ ತುಂಬಾನೇ ಇಷ್ಟಪಡುವಂತಹ ತವಾ ಚೀಸ್ ಬರ್ಸ್ಟ್ ಪಿಜ್ಜಾ ರೆಸಿಪಿ. ಇದನ್ನ ಯಾವುದೇ ಮೈಕ್ರೋ ಓವನ್ ಇಲ್ದೇ ಮನೇಲಿರೋ ತವಾ ಸಹಾಯದಿಂದನೇ ಈಸಿಯಾಗಿ ಮಾಡಬಹುದು. ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ, ಅಷ್ಟು ಈಸಿಯಾಗಿ ಮಾಡಬಹುದು. ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪಿಜ್ಜಾ ಮಾಡಬೇಕು ಅಂದ್ರೆ ಮೊದಲು ನಾವು ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರ್ಗೆ 3-4 ಹುಳಿ ಟೊಮೊಟೊನ ಹಾಕೊಂಡು ಟೊಮೊಟೊ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಪಾನ್ಗೆ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡ್ಮೇಲೆ 2-3 ದಪ್ಪ ಈರುಳ್ಳಿಯನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ವಿ. ಹಾಗೆ 3 ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ಥರ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಈಗ ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಟೊಮೊಟೊ ಪ್ಯೂರಿ ಹಾಕ್ಕೊಂಡು 2-3 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ. ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಸಾಸ್ ತುಂಬ ಕಲರ್ಫುಲ್ ಆಗು ಬರುತ್ತೆ, ಮೀಡಿಯಂ ಖಾರನೂ ಇರುತ್ತೆ, ಚೆನ್ನಾಗಿರುತ್ತೆ. ನಾರ್ಮಲ್ ಖಾರದ ಪುಡಿನ ನಾವು ಹಾಕ್ಕೊಳ್ತಿಲ್ಲ. ಖಾರದ ಪುಡಿನ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಟೊಮೊಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀವಿ. ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ ಯಾವುದಾದ್ರೂ ಆಯಿತು, 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಜಸ್ಟ್ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಳ್ಳುವಾಗ ನಾವು ಮೀಡಿಯಂ ಫ್ಲೇಮ್ನಲ್ಲೇ ಗ್ಯಾಸನ್ನು ಇಟ್ಕೊಂಡಿರಬೇಕು. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ನೀರನ್ನು ಕೂಡ ಜಾಸ್ತಿ ಹಾಕ್ಕೊಳ್ಬಾರ್ದು. ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ವಾ, ಈ ಕನ್ಸಿಸ್ಟೆನ್ಸಿ ಬರೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಪಾನನ್ನು ಮುಚ್ಚಿ 1-2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಬೇಯೋದಕ್ಕೆ ಬಿಟ್ಟರೆ ಆಯಿತು. ಓವರಾಲ್ ಇದನ್ನು ಮಾಡೋಕ್ಕೆ 5-6 ನಿಮಿಷ ಹಿಡಿದಿದೆ ಅಷ್ಟೇ. ಈಗ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಆಗಿ ಬಂದಿದೆ. ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿ ಇದೆ, ಕಲರು ಚೆನ್ನಾಗಿದೆ, ಹಾಗೆ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಈಗ ನಾವು ಚೀಸ್ ಕ್ಯೂಬ್ನ ತೊಗೊಂಡು ಬಂದಿದ್ವಿ, ಇದನ್ನು ನಾವು ತುರ್ಕೊಳ್ತಾ ಇದ್ದೀವಿ. ಮಾಮೂಲಿ ಕೊಬ್ಬರಿ ತುರಿಯೋದಿರುತ್ತಲ್ಲ, ಸೊ ಅದರಲ್ಲಿ ಸಣ್ಣದಾಗಿ ತುರ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಚೀಸನ್ನು ತುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೋಡಿ, ನಾವು ಇಷ್ಟು ಚೀಸನ್ನು ತುರ್ಕೊಂಡು ಇದನ್ನು ಕೂಡ ಸಪ್ರೇಟಾಗಿ ಇಟ್ಕೊತಿದ್ದೀವಿ. ಈಗ ಒಂದು ದಪ್ಪ ತಳ ಇರೋ ಪಾತ್ರೆಗೆ ತುರ್ಕೊಂಡಿರೋಂತಹ ಚೀಸ್ ಮತ್ತು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಮಾಡ್ತಿರೋದು ನಾವು ಚೀಸ್ ಸಾಸ್. ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಗ್ಯಾಸ್ ತುಂಬಾ ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಕೈ ಬಿಡ್ದೇ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಲನ್ನು ತುಂಬ ಜಾಸ್ತಿ ಹಾಕಬಾರ್ದು. ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರೋಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡು ಜಸ್ಟ್ 1-2 ನಿಮಿಷ ಅಥವಾ 3 ನಿಮಿಷ ಕಂಟಿನ್ಯೂಸ್ ಆಗಿ ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು. ನಂತರ ಆಫ್ ಮಾಡಿ ಚೀಸ್ ಸಾಸನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಈಗ ಪನ್ನೀರ್ ಕ್ಯೂಬ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಚಿಕ್ಕ ಚಿಕ್ಕದಾಗಿ ಪನ್ನೀರನ್ನು ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಇಟ್ಕೋಬೇಕು. ಪನ್ನೀರ್ ಕ್ಯೂಬ್ಸ್ನ ನೀವು ದಪ್ಪ ಬೇಕು ಅಂದರೆ ದಪ್ಪನೂ ಹಾಕ್ಕೊಳ್ಬಹುದು, ನಮಗೆ ಈ ಸೈಜ್ಗೆ ಸಾಕು. ಈಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಅಲ್ವಾ, ಸೊ ಅದಕ್ಕೇ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಮತ್ತು ಬೇಬಿ ಕಾರ್ನನ್ನು ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ನಾವು ಸ್ವಲ್ಪ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಟ್ರಯಾಂಗಲ್ ಶೇಪ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಕಟ್ ಮಾಡಿಕೊಂಡು ಇದನ್ನು ಕೂಡ ತುಂಬ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು. 1-2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಫ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನೂ ಕೂಡ ಒಂದು ಜಾಮ್ ಟೊಮೊಟೊನ ಕಟ್ ಮಾಡಿ ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ತುಂಬ ಬಾಯ್ಲ್ ಆದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀವಿ. 2 ಸಾಸ್ ರೆಡಿಯಾಗಿದೆ, ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಈಗ ನಾವು ಅಂಗಡಿಯಿಂದ ರೆಡಿ ಪಿಜ್ಜಾ ಬೇಸ್ ಬರುತ್ತೆ, ಇದನ್ನು ತೊಗೊಂಡು ಬಂದಿದ್ವಿ. ಇದ್ರ ಜೊತೆಗೆ ರೆಡಿ ಚಪಾತಿ ಅವಶ್ಯಕತೆ ಕೂಡ ಇರುತ್ತೆ. ಸೊ ರೆಡಿ ಚಪಾತಿನ ತೊಗೊಂಡು ಬಂದು ಪಿಜ್ಜಾ ಬೇಸ್ ಯಾವ ಸೈಜಲ್ಲಿ ಇರುತ್ತೋ ಅದೇ ಸೈಜ್ಗೆ ನಾವು ಚಪಾತಿನ ಕಟ್ ಮಾಡ್ಕೊಂಡಿದ್ದೀವಿ. ಪಿಜ್ಜಾ ಬೇಸ್ ಜೊತೆಗೆ ರೆಡಿ ಚಪಾತಿನ ಹಾಕ್ಕೊಂಡ್ರೆ ಬೇಸ್ ತುಂಬ ದಪ್ಪನೂ ಬರುತ್ತೆ. ನಾವು ಹೇಗೆ ಡಾಮಿನೋಸಲ್ಲಿ ತಿಂತೀವೋ ಅದೇ ಥರ ಬೇಸ್ ಬೇಕು ಅಂದರೆ ನಾವು ರೆಡಿ ಚಪಾತಿನ ಹಾಕ್ಕೊಳ್ಬೇಕು. ಸೊ ಪಿಜ್ಜಾ ಕಟ್ಟರ್ ಸಹಾಯದಿಂದ ನಾವು ಅದೇ ಶೇಪ್ಗೆ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಚೀಸ್ ಸಾಸ್ ರೆಡಿ ಆಗಿತ್ತಲ್ಲ, ಅದನ್ನು ಡೈರೆಕ್ಟಾಗಿ ನಾವು ಪಿಜ್ಜಾ ಬೇಸ್ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ದಪ್ಪವಾಗಿ ಅದನ್ನು ಹಾಕ್ಕೊಳ್ಬೇಕು. ಸೊ ಬಟರ್ನ ಹಾಕ್ಕೊಳ್ತೀವಲ್ಲ ಅದೇ ಥರ
ಚೀಸ್ ಸಾಸ್ನ ಕಂಪ್ಲೀಟಾಗಿ ಪಿಜ್ಜಾ ಬೇಸ್ ಎಷ್ಟಿದೆ ಅಷ್ಟಕ್ಕೂ ಹಾಕ್ಕೊಂಡಿದ್ದೀವಿ. ಸೊ ಅದ್ರ ಮೇಲೆ ರೆಡಿ ಚಪಾತಿ ಇಟ್ಕೊಂಡಿದ್ವಲ್ಲ ಅದನ್ನ ಕೂಡ ಒಂದನ್ನು ಹಾಕ್ಕೊಳ್ತಾ ಇದ್ದೀವಿ. ಚಪಾತಿ ಮೇಲೆ ನಾವಿವಾಗ ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಪ್ಯೂರಿ ಎಲ್ಲ ಹಾಕ್ಕೊಂಡು ಸೊ ಅದನ್ನು ಹಾಕ್ಕೊಂಡಿದ್ದೀವಿ. ಟೊಮೊಟೊ ಪ್ಯೂರಿನೂ ಕೂಡ ತುಂಬ ದಪ್ಪವಾಗಿ ಹಾಕ್ಕೊಳ್ಬೇಕು. ಸೊ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡ್ಮೇಲೆ ನಾವು ಅದ್ರ ಮೇಲೆ ಇನ್ನೊಂದು ಚಪಾತಿನೂ ಹಾಕ್ಕೊಂಡಿದ್ದೀವಿ, ಯಾಕೆಂದರೆ ತುಂಬ ತೆಳು ಇತ್ತು ಅಂತ. ಅದ್ರ ಮೇಲೆ ನಾವು ದಪ್ಪವಾಗಿ ಪಿಜ್ಜಾ ಸಾಸ್ನ ಹಾಕ್ಕೊಂಡಿದ್ದೀವಿ. ಇದ್ರ ಮೇಲೆ ಈಗ ಚೀಸ್ ಕ್ಯೂಬ್ನ ತುರಿದು ಹಾಕ್ಕೊಳ್ತಾ ಇದ್ದೀವಿ. ಚೀಸನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದ್ರ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿಗಳು ಅದನ್ನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀವಿ. ಫ್ರೈ ಮಾಡಿರುವಂತಹ ಟೊಮ್ಯಾಟೊ, ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲದನ್ನು ಒಂದೊಂದೇ ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆನೂ ಹಾಕ್ಕೊಂಡ್ಮೇಲೆ ಈಗ ಮತ್ತೆ ನಾವು ಚೀಸ್ ಕ್ಯೂಬ್ನ ತುರಿದು ಹಾಕ್ಕೊಳ್ತಾ ಇದ್ದೀವಿ. ಈ ಟೈಮ್ನಲ್ಲಿ ಚೀಸನ್ನ ಸ್ವಲ್ಪ ಜಾಸ್ತಿನೇ ತುರಿದು ಹಾಕ್ಕೊಳ್ಬೇಕು. ಈಗ ರೆಡಿಯಾಗಿರೋಂಥ ಪಿಜ್ಜಾನ ದಪ್ಪ ತಳ ಇರೋಂಥ ತವಾ ಅಥವಾ ಈ ರೀತಿ ಪಾನ್ ಇದ್ದರೆ ಅದ್ರ ಮೇಲೆ ಹಾಕ್ಕೊಂಡ್ರೆ ಆಯಿತು. ನಾವು ಆ ಪಾನ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀವಿ. ಈಗ ಪಿಜ್ಜಾನ ಇಟ್ಬಿಟ್ಟು 4ರಿಂದ 5 ಟೇಬಲ್ ಸ್ಪೂನ್ ನೀರನ್ನು ಸುತ್ತ ಹಾಕ್ಕೊಳ್ಬೇಕು. ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಈಗ ನಾವು ಪಾನನ್ನು ಮುಚ್ಚಿ 1-2 ನಿಮಿಷ ಬಿಟ್ಟು ತೆಗೆದ್ರೆ ಆಯಿತು. ಗ್ಯಾಸ್ ಮಾತ್ರ ಕಂಪ್ಲೀಟಾಗಿ ಸಿಮ್ಮಲ್ಲೇ ಇರಬೇಕು. ಜಸ್ಟ್ ಸ್ಟೀಮ್ ಕೊಟ್ಟರೆ ಸಾಕು, ಪಿಜ್ಜಾ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಿಜ್ಜಾ ರೆಡಿಯಾಗಿದೆ ಅಂತ. ನಮಗಂತೂ ಸೇಮ್ ಡಾಮಿನಾಸಲ್ಲಿ ಪಿಜ್ಜಾ ಹೇಗೆ ತಿಂತೀವೋ ಅದೇ ಟೇಸ್ಟ್ ಇತ್ತು. ನಮ್ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದ್ವಿ. ಈಗ ನಾವು ಪಿಜ್ಜಾ ಬೇಸ್ನ ತೋರಿಸ್ತಾ ಇದ್ದೀವಿ ನೋಡಿ. ಅದು ಕೂಡ ತುಂಬ ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಬಂದಿದೆ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ನೋಡಿದ್ರಲ್ಲ ಮನೆಯಲ್ಲೇ ತವಾ ಚೀಸ್ ಬರ್ಸ್ಟ್ ಪಿಜ್ಜಾನ ಮಾಡೋದು ಹೇಗೆ ಅಂತ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.